ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಮ್ಮು ಕಾಶ್ಮೀರದಲ್ಲಿನ ಪಹಲ್ಗಾಮ್ನಲ್ಲಿನ ಉಗ್ರರ ದಾಳಿಯಲ್ಲಿ ಮೃತರಾದ 26 ಜನರ ಹಿಂದೂಗಳ ನರಮೇಧಕ್ಕೆ ತಕ್ಕ ಉತ್ತರ ಕೊಡಬೇಕು ಎಂದು ದೇಶದಲ್ಲಿ ಅಭಿಪ್ರಾಯ ಮೂಡಿತು. ಅದರಂತೆ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಭಾರತೀಯ ಸೇನೆ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಯಶಸ್ವಿಯಾಗಿದೆ. ಇದು ಕೇಂದ್ರ ಸರ್ಕಾರ ಮತ್ತು ಈ ದೇಶದ ಸೇನೆ ತೆಗೆದುಕೊಂಡ ದಿಟ್ಟ ನಿರ್ಧಾರ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದರು. ಇದನ್ನ ಭಾರತದ ಜನ ಮಾತ್ರವಲ್ಲ, ಎಲ್ಲ ದೇಶಗಳು ಭಾರತಕ್ಕೆ ಬೆಂಬಲಿಸಿದ್ವು. ಪಾಕಿಸ್ತಾನದಲ್ಲಿ ಧ್ವಂಸ ಮಾಡಲಾಗಿದೆ. ಅಡಗುತಾಣ ಹಾಗೂ ಲಾಂಚಿಂಗ್ ಪ್ಯಾಡ್ ಮೇಲೆ ದಾಳಿ ನಡೆಸಲಾಗಿತ್ತು. ಭಾರತ ಈ ರೀತಿ ಪಾಕಿಸ್ತಾನಕ್ಕೆ ನುಗ್ಗಿ ಯಾವತ್ತೂ ಇಂತಹ ದಾಳಿ ಮಾಡಿರಲಿಲ್ಲ ಎಂದರು. ಆಪರೇಷನ್ ಸಿಂಧೂರ ಇಡೀ ಪಾಕಿಸ್ತಾನವನ್ನೇ ಅಲುಗಾಡಿಸಿದೆ. ಅವತ್ತು ಭಾರತೀಯ ಸೇನೆ ನಡೆಸಿದ ದಾಳಿಯಲ್ಲಿ ಮುದಾಸಿರ್ ಖಾದಿಯಬ್ ಖಾಸ್, ಹಫೀಜ್ ಮೊಹಮ್ಮದ್ ಜಮೀದ್, ಖಾಲಿದ್ ಮೊಹಮ್ಮದ್ ಹಸನ್ ಖಾನ್, ಅಸ್ಗಲ್ ರೌಫ್, ಮೊಹಮ್ಮದ್ ಯೂಸಫ್, ಅಜರ್ ಸೇರಿ 8 ಜನ ಉಗ್ರಗಾಮಿಗಳು ಸರ್ವನಾಶವಾಗಿದ್ದಾರೆ. ಇಂತಹ ಏರ್ ಸ್ಟ್ರೈಕ್ ಕಾರ್ಯಾಚರಣೆ ಗಡಿಯಲ್ಲಿ ಎಂದಿಗೂ ಆಗಿರಲಿಲ್ಲ ಎನ್ನುವುದನ್ನು ಹಗುರವಾಗಿ ಮಾತನಾಡುವವರು ಅರಿಯಬೇಕು ಅಂತ ಕಿವಿಮಾತು ಹೇಳಿದರು. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ನಡುಗೆ ಹೋಗಿದೆ. ಯುದ್ಧ ಶುರುವಾದ 4 ದಿನಗಳ ಅಂತರದಲ್ಲಿ ಸ್ವತಃ ಪಾಕ್ ಅಮೆರಿಕವನ್ನ ಸಂಪರ್ಕಿಸಿ ಯುದ್ಧ ನಿಲ್ಲಿಸಲು ಬೇಡಿಕೊಂಡಿತ್ತು. ಅಲ್ಲಿನ ಅಧ್ಯಕ್ಷರು ಭಾರತೀಯರನ್ನ ಸಂಪರ್ಕಿಸಿ ಕದನ ವಿರಾಮ ಘೋಷಣೆ ಮಾಡಲು ಸೂಚಿಸಿದ್ರಿಂದ ಕದನ ವಿರಾಮವಾಗಿದೆ ಎಂದಿದ್ದಾರೆ. ಬಹುಶಃ ಹಿಂದೆಂದೂ ಕೂಡ ಈ ರೀತಿ ಒಂದು ಪ್ರತೀಕಾರವನ್ನ ಪಾಕಿಸ್ತಾನದೊಳಗೆ ಭಾರತ ಹಿಂದೆಂದೂ ಕೂಡ ನುಗ್ಗಿ ಈ ರೀತಿ ಒಂದು ದಾಳಿಯನ್ನು ಮಾಡಿರೋದಕ್ಕೆ ನಾವು ನೋಡಿರಲಿಲ್ಲ. ಏನು ನಮ್ಮ ಸಶಸ್ತ್ರ ಪಡೆಗಳು ಸೇನೆಗಳ ಒಂದು ಕಾರ್ಯಾಚರಣೆಯಿಂದ ಮುದಾಸರ್ ಖಾದಿಯನ್ ಖಾಸ್ ಅಂದರೆ ಯಾವ ಉಗ್ರಗಾಮಿ 2008ರ ಮುಂಬೈ ಅಟ್ಯಾಕಲ್ಲಿ ಅವನ ಪಾತ್ರ ಇತ್ತು, and he was a designated terrorist by US as well as India. ಮುದಾಸರ್ ಖಾದಿಯನ್ ಖಾಸ್ ಅಲಿಯಾಸ್ ಅಬು ಜುಂದಾಲ್ ಮುದಾಸರ್, ಇವನ ಹತ್ಯೆ ಕೂಡ ಈ ಏರ್ ಸ್ಟ್ರೈಕಲ್ಲಿ ಆಗಿರುವಂಥದ್ದು. ಹಫೀಜ್ ಮೊಹಮ್ಮದ್ ಜಮೀಲ್ ಮತ್ತೊಬ್ಬ ಇಸ್ ಅ ಡೆಸಿಗ್ನೇಟೆಡ್ ಟೆರರಿಸ್ಟ್ ಬೈ ಇಂಡಿಯಾ ಆಸ್ ವೆಲ್ ಆಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೇರಿಕ ಮತ್ತು ಭಾರತವು ಕೂಡ ಹಫೀಜ್ ಮೊಹಮ್ಮದ್ ಜಮೀಲ್ ಅನ್ನೋ ಒಬ್ಬ ಉಗ್ರಗಾಮಿಯನ್ನು ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತೇಳಿ ಘೋಷಣೆ ಮಾಡಿದ್ರು. ಅವನ ಹತ್ಯೆಯು ಕೂಡ ಈ ದಾಳಿಯಲ್ಲೇ ಆಗಿರುವಂಥದ್ದು. ಮೊಹಮ್ಮದ್ ಹಸನ್ ಖಾನ್ ಮತ್ತೊಬ್ಬ ಡೆಸಿಗ್ನೇಟೆಡ್ ಟೆರರಿಸ್ಟ್, ಅವನ ಹತ್ಯೆಯು ಕೂಡ ಈ ಏರ್ ಸ್ಟ್ರೈಕಲ್ಲಿ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಮಸೂದ್ ಅಜರ್ನ ತಮ್ಮ ಮೌಲಾನಾ ಅಬ್ದುಲ್ ಅಸ್ಗರ್, ಅವನ ಹತ್ಯೆಯು ಕೂಡ ಈ ದಾಳಿಯಲ್ಲಿ ನಡೆದಿದೆ. ಅದೇ ರೀತಿ ಅಬ್ದುಲ್ ಮಲಿಕ್ ರೌಫ್, ಮುದಾಸಿರ್ ಅಹಮದ್, ಈ ರೀತಿ 8 ಪ್ರಮುಖ ಉಗ್ರಗಾಮಿಗಳನ್ನು ಭಾಳ ಯಶಸ್ವಿಯಾಗಿ ಮಟ್ಟಾಗ್ತಕ್ಕಂಥ ಕೆಲಸ ಈ ಏರ್ ಸ್ಟ್ರೈಕಲ್ಲಿ ಆಗಿರುವಂಥದ್ದು ಭಾಳ ಗಮನಾರ್ಹ ಸಂಗತಿ. ಆಪರೇಷನ್ ಸಿಂಧೂರ್ 4 ದಿನಗಳ ನಂತರದಲ್ಲಿ ಸ್ವತಃ ಪಾಕಿಸ್ತಾನ ಅಮೇರಿಕನ ಕಾಂಟ್ಯಾಕ್ಟ್ ಮಾಡಿ ಹೇಗಾದರೂ ಮಾಡಿ ಈ ಯುದ್ಧವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂಥೇಳಿ ಬೇಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಯ ಅಧ್ಯಕ್ಷರು ಭಾರತವನ್ನು ಸಂಪರ್ಕ ಮಾಡಿ ಮೊನ್ನೆ ದಿನ ಸೀಸ್ಫೈರ್ ಘೋಷಣೆ ಆಗಿರುವಂಥದ್ದು ತಮಗೆಲ್ಲ ತಿಳಿದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.